ದೇವರು ಬಂದಂತೆ ನಟಿಸಿ ದಲಿತ ನವದಂಪತಿಯನ್ನ ದೇಗುಲದಿಂದ ಹೊರಗಟ್ಟಿದ ಕೀಚಕ. ಎಸ್, ಒಂದೆಡೆ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ದಟ್ಟವಾಗಿ ಕೇಳಿ ಬರ್ತದೆ. ಮತ್ತೊಂದೆಡೆ ಮೀಸಲಾತಿಯನ್ನ ತೆಗೆದು ಎಲ್ಲರಿಗೂ ಸಮಾನವಾದ ಅವಕಾಶ ನೀಡಬೇಕು ಅನ್ನುವ ಆಗ್ರಹ ಆಗಾಗ ಮುನ್ನೆಲೆಗೆ ಬರುತ್ತೆ. ಇದೆಲ್ಲದರ ಮಧ್ಯೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟಗಳು ಕ್ಷೀಣಗೊಳ್ಳುತ್ತಿರುವ ಸಮಯದಲ್ಲ ಮತ್ತೊಂದು ನಾಚಿಕೆಗೇಡಿನ ಘಟನೆ ತುಮಕೂರಿನಲ್ಲಿ ನಡೆದು ಹೋಗಿದೆ. ಹೌದು, ಇಂದಿಗೂ ಕೂಡ ಯಾವುದೇ ನಾಚಿಕೆ ಇಲ್ಲದೆ ಅಸ್ಪೃಶ್ಯತೆ ಆಚರಿಸುವ ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಹಿಂದೆ ಬಿದ್ದಿಲ್ಲ. ಒಂದಲ್ಲೊಂದು ಇಂತಹ ಕೃತ್ಯಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ದುರ್ದೈವದ ಸಂಗತಿ ಏನು ಅಂದ್ರೆ, ತುಮಕೂರು ರಾಜ್ಯದ ಗೃಹ ಸಚಿವರ ತವರು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈಗ ಮತ್ತೊಂದು ಹೀನ ಕೃತ್ಯ ನಡೆದಿದ್ದು, ಆಗ ತಾನೇ ಮದುವೆಯಾಗಿದ್ದ ದಲಿತ ಸಮುದಾಯದ ನವದಂಪತಿ ಇಬ್ಬರು ದೇವರ ಆಶೀರ್ವಾದ ಪಡೆಯಲು ದೇಗುಲಕ್ಕೆ ಬಂದಿದ್ರು. ಆದ್ರೆ ಅಲ್ಲೇ ಇದ್ದ ಮೇಲ್ಜಾತಿಯ ವ್ಯಕ್ತಿಯೊಬ್ಬ ಅವರಿಬ್ಬರಿಗೆ ಅವಮಾನ ಮಾಡಿ ದೇವಸ್ಥಾನದಿಂದ ಹೊರಗೆ ಕಳುಹಿಸಿದ ಕೃತ್ಯ ಬೆಳಕಿಗೆ ಬಂದಿದೆ. ಅಂದ ಹಾಗೆ ಈ ಕೃತ್ಯ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದಲ್ಲಿ ನಡೆದಿದ್ದು, ಹೊಸದಾಗಿ ಮದುವೆಯಾಗಿದ್ದ ನವದಂಪತಿ ಗ್ರಾಮದ ಅರಸಮ್ಮ ದೇವಾಲಯಕ್ಕೆ ಹೋಗಿದ್ದಾಗ ನವದಂಪತಿಗೆ ಅಸ್ಪೃಶ್ಯತೆ ಹೆಸರಲ್ಲಿ ಅವಮಾನ ಮಾಡಿರುವ ಘಟನೆ ನಡೆದಿರುವಂತದ್ದು. ದಲಿತ ದಂಪತಿ ದೇಗುಲದ ಒಳಗೆ ಬರುತ್ತಿದ್ದಂತೆ ಮೈ ಮೇಲೆ ದೇವರು ಬಂದಂತೆ ನಟಿಸಿದ ಸವರ್ಣೀಯ ವ್ಯಕ್ತಿ, ದಲಿತರು ನಿಮಗೆ ಪ್ರವೇಶವಿಲ್ಲ, ಪುಣ್ಯ ಮಾಡಿಸಬೇಕು ಅಂತ ಗದರಿ ಹೊರಕಳಿಸಿದ್ದಾನೆ ಅಂತ ತಿಳಿದು ಬಂದಿದೆ. ದೇವರು ಬಂದಂತೆ ನಟಿಸಿ ನಾಟಕವಾಡಿದ ಆರೋಪಿಯನ್ನ ನಾರಾಯಣಪ್ಪ ಅಂತ ಗುರುತಿಸಲಾಗಿದ್ದು, ಈತ ನವದಂಪತಿಗೆ ನಡಿಯಾಚೆಗೆ ಎಂದು ಗದರಿಸಿ ಅವಮಾನ ಮಾಡಿದ್ದಾನೆ. ದಲಿತ ಕುಟುಂಬವನ್ನ ಹೊರಕಳಿಸಿರೋ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಅಚ್ಚರಿಯ ಸಂಗತಿ ಎಂದರೆ, ದಲಿತ ಸಮುದಾಯದ ನವದಂಪತಿಗೆ ಅವಮಾನ ಆಗ್ತಿದ್ರು ಅಲ್ಲೇ ನಿಂತಿದ್ದ ಗ್ರಾಮದ ಇತರ ಮೇಲ್ಜಾತಿಯ ಮಹಿಳೆಯರು ಪುರುಷರು ಯಾವುದೇ ನಾಚಿಕೆ ಇಲ್ಲದೆ ಹಲ್ಲು ಗಿಂಜಿ ನಕ್ಕಿದ್ದಾರೆ. ಸದ್ಯ ತುಮಕೂರಿನಲ್ಲಿ ತಾಂಡವಾಡುತ್ತಿರುವ ಅಸ್ಪೃಶ್ಯತೆಯ ಕರಾಳತೆಗೆ ಬೇಸತ್ತು ಮನನೊಂದ ಯುವಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳಾದ ನಾರಾಯಣಪ್ಪ, ಪ್ರಭಾ, ಕಾಂತಣ್ಣ, ಅಮೂಲ್ಯ, ಪುಟ್ಟೇಗೌಡ, ಪದ್ಮ ಮತ್ತು ಇತರರ ಮೇಲೆ ಎಫ್ಐಆರ್ ಮಾಡಲಾಗಿದೆ. ದೇವರು ಬಂದಂತೆ ನಾಟಕವಾಡಿದ್ದ ಆರೋಪಿ ನಾರಾಯಣಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಉಳಿದವರಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. SC ST ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ.